ಅಬ್ಬಬ್ಬಬ್ಬಬ್ಬ! ಏನ್ ಸಿನಿಮಾ ಕಣ್ರಿ ಇದು. ಟಾಕ್ಸಿಕ್ ಅಂತ ಹೆಸರು ಯಾಕಿಟ್ರು ಅನ್ನೋದನ್ನ ಸಿನಿಮಾ ನೋಡ್ದಾಗ್ಲೇ ಅರ್ಥ ಆಗಿತ್ತು. ನಮ್ಮ ಯಶ್ ಅವರ ಆಕ್ಟಿಂಗ್ ಅಂತೂ ಬೇರೆ ಲೆವೆಲ್. ಕೆಜಿಎಫ್ ಸಿನಿಮಾದಲ್ಲೇ ನಮ್ ಯಶ್ ಅವರ ಸ್ವಾಗು, ಆಕ್ಟಿಂಗು, ಸ್ಟೈಲು ಒಂದು ರೇಂಜ್ ಅಲ್ಲಿ ಇದೆ ಅಂತ ಅಂದ್ರೆ, ಈ ಸಿನಿಮಾ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವರು ಅದಕ್ಕೂ ಮೀರಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಆ ಆಕ್ಟಿಂಗ್ ಏನು, ಎಲಿವೇಶನ್ಸ್ ಏನು, ಅಬ್ಬಬ್ಬ! ಎಮೋಷನ್ಸ್, ಆಕ್ಷನ್ ಸೀನ್ಸ್, ವಿಜುವಲ್ಸ್, ಕ್ಯಾರೆಕ್ಟರ್ಸ್ ಎಲ್ಲವೂ ಒಂದು ಗ್ರ್ಯಾಂಡ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತೂ ಕೊಡೋದ್ ಗ್ಯಾರಂಟಿ. ಸಿನಿಮಾ ನೋಡಿ ಹೊರಗಡೆ ಬಂದ್ಮೇಲೂ ಕೂಡ ಕೆಲವೊಂದು ಕ್ಯಾರೆಕ್ಟರ್ಸ್ ಮೈಂಡ್ ಇಂದ ಹೋಗಿಲ್ಲ ಗೊತ್ತಾ. ಬನ್ನಿ ಇನ್ನ ಈ ವಿಡಿಯೋದಲ್ಲಿ ಟಾಕ್ಸಿಕ್ ಸಿನಿಮಾದ ಎಲ್ಲಾ ಇಷ್ಟ ಕಷ್ಟಗಳ ಬಗ್ಗೆ ಮಾತನಾಡೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನಮ್ಮ ಕತೆ ಸ್ಟುಡಿಯೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನೋಡೋಣ ಇಲ್ಲಿ ಯಶ್ ಅವರ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅಂತ. ಇನ್ನು ಟಾಕ್ಸಿಕ್ ಸಿನಿಮಾದ ರಿವ್ಯೂ ಬಗ್ಗೆ ಮಾತನಾಡೋದಾದ್ರೆ, ಈ ಟಾಕ್ಸಿಕ್ ಸಿನಿಮಾ ನೋಡಿದ್ಮೇಲೆ ಒಂದು ಮಾತಂತೂ ಕ್ಲಿಯರ್ ಆಗುತ್ತೆ. ಯಶ್ ಈಗ ಕೇವಲ ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ಲ, ಗ್ಲೋಬಲ್ ಸ್ಟಾರ್ ಆಗೋ ದಾರಿಯಲ್ಲಿ ಇನ್ನೊಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ ಅಂತ. ಒಬ್ಬ ಕನ್ನಡತಿಯಾಗಿ ಹೇಳ್ಬೇಕು ಅಂತಂದ್ರೆ ಇದು ನಮ್ಮ ಕನ್ನಡದ ಇಂಡಸ್ಟ್ರಿಯ ಗೋಲ್ಡನ್ ಟೈಮ್. ನಮ್ಮ ಸ್ಟಾರ್ಸ್ಗೆ ಎಷ್ಟು ಪೊಟೆನ್ಶಿಯಲ್ ಇದೆ ಅನ್ನೋದನ್ನ ಯಶ್ ಮತ್ತೊಂದ್ಸಲ ಗ್ಲೋಬಲ್ ಸ್ಟೇಜ್ ಮೇಲೆ ಪ್ರೂವ್ ಮಾಡಿದ್ದಾರೆ. ಹಾಗೆ ಮೊದಲಿಗೆ ಮಾತಾಡ್ಲೇಬೇಕಾಗಿರೋ ವಿಷಯ ಅಂದ್ರೆ ಡೈರೆಕ್ಷನ್. ಟಾಕ್ಸಿಕ್ ಸಿನಿಮಾದ ಬಿಗ್ಗೆಸ್ಟ್ ಟಾಕಿಂಗ್ ಪಾಯಿಂಟ್ ಗಳಲ್ಲಿ ಒಂದು ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್. ನಿಜ ಹೇಳ್ಬೇಕಂತ ಅಂದ್ರೆ ಇಂತಹ ಬೋಲ್ಡ್ ಮತ್ತು ಡಾರ್ಕ್ ಟ್ರೀಟ್ಮೆಂಟ್ ನ ಕನ್ನಡ ಸಿನಿಮಾದಲ್ಲಿ ನೋಡಕ್ಕೆ ಒಂದು ಕಂಪ್ಲೀಟ್ ಡಿಫರೆನ್ಸ್ ಎಕ್ಸ್ಪೀರಿಯನ್ಸ್. ಗೀತು ಮೋಹನ್ ದಾಸ್ ಅವರು ಈ ಸಿನಿಮಾ ಮೂಲಕ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ತಮ್ಮದೇ ಆದ ಫಿಲ್ಮ್ ಮೇಕಿಂಗ್ ಸ್ಟೈಲ್ ತೋರಿಸಿದ್ದಾರೆ. ಕೆಲವು ಸೀನ್ಸ್ ನೋಡಿದಾಗ ಅವರ ಫಿಲ್ಮ್ ಮೇಕಿಂಗ್ ನಲ್ಲಿ ಇರೋ ಬೋಲ್ಡ್ನೆಸ್ ನಿಜಕ್ಕೂ ಸರ್ಪ್ರೈಸ್ ಮಾಡುತ್ತೆ. ಒಂದ್ ರೀತಿಯಲ್ಲಿ ಹೇಳ್ಬೇಕಾದ್ರೆ ಇಂಡಿಯನ್ ಸಿನಿಮಾಗೆ ಮತ್ತೊಬ್ಬ ಸಂದೀಪ್ ರೆಡ್ಡಿ ವಂಗ ತರ ಬೋಲ್ಡ್ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಹೊಂದಿರೋ ಡೈರೆಕ್ಟರ್ ಸಿಕ್ಕಿದ್ದಾರೆ ಅನ್ಸಬಹುದು. ಮತ್ತು ನಮ್ಮ ಯಶ್ ಹಾಗೂ ಗೀತು ಇವರಿಬ್ಬರು ಈ ಸಿನಿಮಾಗಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇದು ಜಸ್ಟ್ ಒಂದು ಕಮರ್ಷಿಯಲ್ ಮೂವಿ ಮಾಡಬೇಕು ಅಂತ ಮಾಡಿರೋ ಸಿನಿಮಾ ಅನ್ಸೋದಿಲ್ಲ, ಒಂದು ದೊಡ್ಡ ವಿಷನ್ ಇಟ್ಕೊಂಡು ಮಾಡಿರೋ ಸಿನಿಮಾ ಅನ್ಸುತ್ತೆ. ಈಗ ಮಾತನಾಡೋಣ ನಮ್ಮ ಯಶ್ ಅವರ ಬಗ್ಗೆ. ಕೆಜಿಎಫ್ ಚಾಪ್ಟರ್ 2 ನಂತರ ಯಶ್ ಅವರಿಗೆ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಆಲ್ರೆಡಿ ಮಾಸಿವ್ ಫ್ಯಾನ್ ಬೇಸ್ ಇತ್ತು. ಕೇವಲ ಒಂದು ಭಾಷೆಗೆ ಅಥವಾ ಒಂದು ಇಂಡಸ್ಟ್ರಿಗೆ ಸೀಮಿತವಾಗದೆ ಕನ್ನಡ ಸಿನಿಮಾವನ್ನ ಗ್ಲೋಬಲ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಆಂಬಿಷನ್ ಯಶ್ ಅವರಲ್ಲಿ ಇದೆ. ನಾವು ಟಾಕ್ಸಿಕ್ ಸಿನಿಮಾದ ಸ್ಕೇಲ್ ನೋಡಿದಾಗ ಅರ್ಥವಾಗುತ್ತೆ. ಈ ಸಿನಿಮಾದ ಸ್ಟೋರಿಯ ಬಗ್ಗೆ ಮಾತನಾಡೋದಾದ್ರೆ, ಸ್ಟೋರಿ ಸೆಂಟರ್ ನಲ್ಲಿ ಇರೋ ಕ್ಯಾರೆಕ್ಟರ್ ರಾಯ. ವಿಶೇಷವಾಗಿ ಫಾದರ್ ಸನ್ ಕಾನ್ಫ್ಲಿಕ್ಟ್ ಅನ್ನೋದು ಈ ಸಿನಿಮಾದ ಕೋರ್ ಪಾಯಿಂಟ್ ಆಗಿರುತ್ತೆ. ಸೆಕೆಂಡ್ ಹಾಫ್ ನಲ್ಲಿ ಕ್ಯಾರೆಕ್ಟರ್ಸ್ ನಡುವೆ ಇರೋ ಎಮೋಷನ್ಸ್, ಆಂಗರ್, ಪವರ್, ಸ್ಟ್ರಗಲ್ ಈ ಎಲ್ಲವೂ ಇನ್ನಷ್ಟು ಇಂಟೆನ್ಸ್ ಆಗ್ತಾ ಹೋಗುತ್ತೆ. ಹಾಗೆ ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಎಕ್ಸಲೆಂಟ್ ಆಗಿದೆ. ಕ್ಲೈಮ್ಯಾಕ್ಸ್ ನಲ್ಲಿ ಸಿನಿಮಾದ ಬಿಲ್ಡಪ್ ಗೆ ಒಂದು ಪ್ರಾಪರ್ ಪೇ ಆಫ್ ಸಿಗುತ್ತೆ. ಇನ್ನು ಫಿಮೇಲ್ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತನಾಡೋದಾದ್ರೆ, ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೂ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟರ್. ಸ್ಪೆಷಲ್ ಆಗಿ ನಯನ್ತಾರ ಕ್ಯಾರೆಕ್ಟರ್ ಆದ್ರೆ ತುಂಬಾ ಚೆನ್ನಾಗಿದೆ. ಅವರು ಹೇಗೂ ಲೇಡಿ ಸೂಪರ್ ಸ್ಟಾರ್ ಅಲ್ವಾ, ಚೆನ್ನಾಗಿ ಮಾಡಿದ್ದಾರೆ. ಅವರ ಕ್ಯಾರೆಕ್ಟರ್ ಗೆ ಬೇಕಾದ ಮೆಚುರಿಟಿ ಮತ್ತು ಪ್ರೆಸೆನ್ಸ್ ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಈ ಸಿನಿಮಾದ ಮತ್ತೊಂದು ಮೇಜರ್ ಸ್ಟ್ರೆಂತ್ ಅಂದ್ರೆ ಗ್ರ್ಯಾಂಡ್ ವಿಜುವಲ್ಸ್. ಸ್ಕ್ರೀನ್ ಮೇಲೆ ಸಿನಿಮಾ ತುಂಬಾ ರಿಚ್ ಆಗಿ ಕಾಣುತ್ತೆ. ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ಡಿಸೈನ್ಸ್, ಆಕ್ಷನ್ ಮೂಮೆಂಟ್ಸ್ ಎಲ್ಲವೂ ತುಂಬಾ ದೊಡ್ಡ ಸ್ಕೇಲ್ ನಲ್ಲಿದೆ. ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಕೆಲವು ಸೀನ್ಸ್ ಗೆ ಬಿಜಿಎಂ ಕೊಡುವ ಇಂಪ್ಯಾಕ್ಟ್ ನೇ ಬೇರೆ ಲೆವೆಲ್. ಕೆಲವೊಮ್ಮೆ ಡೈಲಾಗ್ಸ್ ಗಿಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೇ ಸೀನ್ಸ್ ನ ಎಮೋಷನ್ ಕ್ಯಾರಿ ಮಾಡುವ ಹಾಗೆ ಕಾಣಿಸುತ್ತೆ. ಈಗ ಈ ಸಿನಿಮಾದ ಕಷ್ಟಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸಿನಿಮಾ ನೋಡಿದ್ಮೇಲೆ ಎಲ್ಲರಿಗೂ ಒಂದೇ ನೆಗೆಟಿವ್ ಕಾಣಿಸುತ್ತೆ, ಅದೇ ಕೆಲವು ಅಡಲ್ಟ್ ಸೀನ್ಸ್. ಈ ಪೋರ್ಷನ್ಸ್ ಫ್ಯಾಮಿಲಿ ಆಡಿಯನ್ಸ್ ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಬಹುದು. ಎಸ್ಪೆಷಲಿ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಕ್ಕೆ ಹೋಗುವವರು ಈ ವಿಷಯವನ್ನು ಗಮನದಲ್ಲಿಟ್ಕೊಳ್ಳಿ. ಆದ್ರೆ ಅದನ್ನ ಹೊರತುಪಡಿಸಿ ನನಗೆ ಸಿನಿಮಾದಲ್ಲಿ ದೊಡ್ಡ ಕಂಪ್ಲೇಂಟ್ ಏನು ಕಾಣಿಸ್ಲಿಲ್ಲ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಟಾಕ್ಸಿಕ್ ಒಂದು ಗ್ರ್ಯಾಂಡ್, ಬೋಲ್ಡ್ ಮತ್ತು ಡಿಫರೆಂಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಯಶ್ ಮತ್ತೊಮ್ಮೆ ತಮ್ಮ ರೇಂಜ್ ಏನು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಗೀತು ಮೋಹನ್ ದಾಸ್ ತಮ್ಮ ಬೋಲ್ಡ್ ಡೈರೆಕ್ಷನ್ ಮೂಲಕ ಆಡಿಯನ್ಸ್ ಗೆ ಹೊಸ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಗ್ರ್ಯಾಂಡ್ ವಿಜುವಲ್ಸ್, ಪವರ್ಫುಲ್ ಪರ್ಫಾರ್ಮೆನ್ಸ್, ಸೂಪರ್ ಬಿಜಿಎಂ, ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಮತ್ತು ಮುಖ್ಯವಾಗಿ ಯಶ್ ನ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಸೇರಿ ಈ ಸಿನಿಮಾಗೆ ಒಂದು ಡಿಫರೆಂಟ್ ಐಡೆಂಟಿಟಿ ಸಿಕ್ಕಿದೆ. ಮತ್ತು ಬಾಕ್ಸ್ ಆಫೀಸ್ ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾ ರೆಕಾರ್ಡ್ಸ್ ಬ್ರೇಕ್ ಮಾಡೋ ಪೊಟೆನ್ಶಿಯಲ್ ಖಂಡಿತ ಇದೆ. ಯಾಕಂದ್ರೆ ಇದು ಕೇವಲ ಯಶ್ ಮೂವಿ ಅಲ್ಲ, ಇದು ಗ್ಲೋಬಲ್ ಆಡಿಯನ್ಸ್ ಮುಂದೆ ಕನ್ನಡ ಸಿನಿಮಾನ ಸ್ಕೇಲ್ ತೋರಿಸೋ ಮೂವಿ ಕೂಡ ಹೌದು. ನಿಜವಾಗಿಯೂ ಸ್ನೇಹಿತರೆ, ಇದು ಕನ್ನಡ ಇಂಡಸ್ಟ್ರಿಯ ಗೋಲ್ಡನ್ ಟೈಮ್. ನಮ್ಮ ಸ್ಟಾರ್ಸ್ ನಲ್ಲಿ ಪೊಟೆನ್ಶಿಯಲ್ ಇದೆ, ನಮ್ಮ ಟೆಕ್ನಿಷಿಯನ್ಸ್ ನಲ್ಲಿ ಟ್ಯಾಲೆಂಟ್ ಇದೆ, ನಮ್ಮ ಡೈರೆಕ್ಟರ್ಸ್ ನಲ್ಲಿ ವಿಷನ್ ಕೂಡ ಇದೆ. ಇದನ್ನ ವರ್ಲ್ಡ್ ಗೆ ತೋರಿಸೋ ಸಮಯ ಈಗ ಬಂದಿದೆ. ನಮ್ಮ ಯಶ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಗೆದ್ದಿದ್ದಾರೆ. ಈಗ ಗ್ಲೋಬಲ್ ಸ್ಟಾರ್ ಆಗಿ ಎಷ್ಟು ದೂರ ಹೋಗ್ತಾರೆ ಅನ್ನೋದನ್ನ ನೋಡ್ಬೇಕು. ಸೊ ಇದು ಸ್ನೇಹಿತರೆ, ಟಾಕ್ಸಿಕ್ ಸಿನಿಮಾ ನೋಡಿದ್ಮೇಲೆ ನನ್ಗನ್ಸಿದ್ದ ಪಾಯಿಂಟ್ಸ್. ಒಂದ್ ವೇಳೆ ನೀವು ಏನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಮ ಪಾಸಿಟಿವ್ ಅಥವಾ ನೆಗೆಟಿವ್ ಪಾಯಿಂಟ್ಸ್ ಏನು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತು ಯಶ್ ಫ್ಯಾನ್ಸ್ ಗೆ ಒಂದು ರಿಕ್ವೆಸ್ಟ್, ಕತೆ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ನಮ್ಮ ಸಿನಿಮಾ, ನಮ್ಮ ಹೆಮ್ಮೆ, ನಮ್ಮ ಕನ್ನಡ. ಕತೆ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.